ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮೇಥಿ ಪರೋಟ, ಮೆಂತ್ಯ ಸೊಪ್ಪಿನ ಪರೋಟ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೇಥಿ ಪರೋಟ ಮಾಡೋದಕ್ಕೆ ಮೊದಲಿಗೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಮತ್ತು ಇದು ಚಿಕ್ಕದಾಗಿ ಹೆಚ್ಚಿರುವಂಥ ಮೆಂತ್ಯ ಸೊಪ್ಪು, ದಂಟಿಲ್ಲದಂಗೆ ಬರೀ ಸೊಪ್ಪು ಮಾತ್ರ ಬಿಡಿಸ್ಕೊಂಡು ಹಾಕಬೇಕು, ಆವಾಗ ಕಹಿ ಬರೋದಿಲ್ಲ ಪರೋಟ. ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಮತ್ತು ಇದು ಓಂಕಾಳು ಅಜ್ವಾಯ ಅಂತೀವಲ್ಲ ಅದು, ಮತ್ತು ಮೊಸರು, ಎಣ್ಣೆ ಅಥವಾ ತುಪ್ಪ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಸಿ ಶುಂಠಿನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಇಷ್ಟನ್ನು ನಾನು ಸರಿಯಾಗಿ ಕಲಿಸ್ಕೊತೀನಿ. ಸ್ವಲ್ಪ ನೀರು ಹಾಕೋತಾ ನಾನು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವಲ್ಲ ಆ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಸಾಫ್ಟಾಗಿ ನಾದ್ಕೋತಾ ಕಲಿಸ್ಕೋಬೇಕು. ಕಲಿಸಾದ್ಮೇಲೆ ನಾನು ಒಂದು ಅರ್ಧ ಗಂಟೆ ತೆಗೆದಿಡ್ತೀನಿ. ನೋಡಿ, ಒಂದು ಅರ್ಧ ಗಂಟೆ ತೆಗೆದಿಟ್ಟಾದ್ಮೇಲೆ ಇದು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಾಗಿದೆ. ಕಲಿಸ್ಬಿಟ್ಟು ಆವಾಗಲೇ ಮಾಡಿದ್ರೆ ಪರೋಟ ತುಂಬ ಗಟ್ಟಿ ಅನಿಸುತ್ತೆ, ಚೆನ್ನಾಗಾಗಲ್ಲ. ಒಂದು 20 ನಿಮಿಷ ಆದರೂ ತೆಗೆದಿಡಬೇಕು. ಈಗ ನೋಡಿ, ಪರೋಟ ಈ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಚ್ಕೊಳ್ಳಿ. ಚಿಕ್ಕದಾಗಿ ಚಪಾತಿ ಲಟ್ಟಿಸಿ ಈಗ ಎಣ್ಣೆ ಅಥವಾ ತುಪ್ಪ ಹಾಕಿ 4 ಮಡಕೆ ಮಡಿಸ್ತೀನಿ ನಾನು. ಈ ರೀತಿ 4 ಫೋಲ್ಡ್ ಮಾಡಿಕೊಂಡು ಮತ್ತೆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ತೀನಿ. ಚಪಾತಿ ಅಷ್ಟು ತೆಳುಗೂ ಅಲ್ಲ, ತೆಳುಗು ಲಟ್ಟಿಸಬಾರ್ದು, ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಪರೋಟನ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಕೋಬೇಕು. ಪರೋಟ ಮೀಡಿಯಮ್ಗಿಂತ ಸ್ವಲ್ಪ ಕಮ್ಮಿ ಉರಿಯಲ್ಲಿನೇ ಬೇಯಿಸಿದರೆ ಚೆನ್ನಾಗಿರುತ್ತೆ, ಒಳಗೆಲ್ಲ ಸರಿಯಾಗಿ ಬೇಯುತ್ತೆ. ಈ ರೀತಿ ಪ್ರೆಸ್ ಮಾಡ್ತಾ ಬೇಯಿಸಿ ಚೆನ್ನಾಗಾಗುತ್ತೆ. ಎರಡು ಕಡೆ ಸರಿಯಾಗಿ ಬೇಯಿಸ್ಕೊಂಡು, ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಇದೇನು ಕಹಿ ಬರಲ್ಲ. ದಂಟೆಲ್ಲ ತೆಗೆದ್ಬಿಟ್ಟು ಬರೀ ಎಲೆ ಮಾತ್ರ ಬಿಡಿಸ್ಕೊಂಡು ಚಿಕ್ಕದಾಗಿ ಹೆಚ್ಚಿ ಹಾಕಿ ಸ್ವಲ್ಪನೂ ಕಹಿ ಬರದೆ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಮೊಸರು, ಗಟ್ಟಿ ಮೊಸರು ಇದೆ, ಮೊಸರು ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಅಥವಾ ಯಾವುದಾದ್ರೂ ಚಟ್ನಿ ಜೊತೆ ತಿನ್ಬೋದು. ಈಗ ನೋಡಿ, ರೆಡಿ ಇದೆ ಬಿಸಿ ಬಿಸಿ ಮೇಥಿ ಪರೋಟ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.